ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದಾರೆ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಬಂದಿದ್ದೀನಿ. ಒಂದು ಟಾಪಿಕ್ ಏನಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಎಲಿಮೆಂಟ್ಸ್. ನೋಡ್ತಾರಲ್ಲ ಕೆಳಗಡೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂದರೆ ನೋಡಿ ಕೆಳಗಡೆ ಈ ಥರ ಒಂದು ಸಬ್ಸ್ಕ್ರೈಬ್ ಎಲಿಮೆಂಟ್ ಶೋ ಅಪ್ ಆಗುತ್ತೆ. ಆ್ಯಕ್ಚುಲಿ ಇದನ್ನ CTA ಅಂತಾರೆ. CTA ಅಂದರೆ ಕಾಲ್ ಟು ಆ್ಯಕ್ಷನ್. ಕಾಲ್ ಮಾಡಿದಾಗ ಇದು ಬಂದ್ಬಿಡುತ್ತೆ. ನಾನು ಹೇಳ್ನಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡಿ ಈ ಥರ ಒಂದು ಕೆಳಗಡೆ ಬರುತ್ತೆ ನಿಮಗೆ. ಆಮೇಲೆ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದರೆ ನಾಗರಾಜಣ್ಣ. ನಾಗರಾಜಣ್ಣ ಕೇಳಿದ್ರು ನನಗೆ, ಹೆಂಗಪ್ಪ ಇದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಎಲಿಮೆಂಟ್ಸು, ನನಗೂ ಬೇಕು ಅಂತ. ನಾಗರಾಜಣ್ಣ ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ನಾನು ನಿಮಗೆ 2 ಇಂಪಾರ್ಟೆಂಟ್ ವೆಬ್ಸೈಟ್ ಹೇಳ್ತೀನಿ. ಈ ಒಂದು 2 ಇಂಪಾರ್ಟೆಂಟ್ ವೆಬ್ಸೈಟಿಂದ ನೀವು ಸಬ್ಸ್ಕ್ರೈಬ್ ಎಲಿಮೆಂಟ್ಸು, ಬೇರೆ ಏನಾದರೂ ಸೋಷಿಯಲ್ ಮೀಡಿಯಾ ಎಲಿಮೆಂಟ್ಸ್ ಕೂಡ ನೀವು ತೊಗೊಬೋದು ಫ್ರೀಯಾಗಿ ಕೂಡ. ಆಮೇಲೆ ಕಾಸು ಕೊಟ್ಟು ಕೂಡ ತೊಗೊಬೋದು. ಆ ಒಂದು ವೆಬ್ಸೈಟಲ್ಲಿ ಪೂರ್ತಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಜನ ಹೇಳ್ತೀರಾ ಯೂಟ್ಯೂಬಲ್ಲೇ ಸಿಗುತ್ತಪ್ಪ ಅಲ್ಲ ಈ ಎಲಿಮೆಂಟ್ಸ್ ಅಂತ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸಿಗುತ್ತೆ, ಆದರೆ ಚೆನ್ನಾಗಿಲ್ಲ ಕ್ವಾಲಿಟಿ. ಇದರಿಗೋಸ್ಕರ ನಾನು ಈ 2 ವೆಬ್ಸೈಟ್ ಹೇಳ್ತೀನಿ. 4K ಡೌನ್ಲೋಡ್ ಮಾಡ್ಬೋದು ನೀವು. 4Kಲಿ ಎಲಿಮೆಂಟ್ಸ್ ಅದು ಫ್ರೀ ಅಂದರೆ ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳಬೇಕು. ಅದೇನು ವೆಬ್ಸೈಟ್ಸ್ ಅಂತ ನಿಮಗೋಸ್ಕರ ತಿಳಿಸ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, ಹೊಸಬರ ಟೆಕ್ವರ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ವರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮತ್ತು ಬದಲಿಗಳ ಕ್ಲಿಕ್ ಮಾಡಿ. ನಾನು ಹೇಳಿದ್ನಲ್ಲ ನಿಮಗೆ, ಈ ಒಂದು ಪ್ರಾಸೆಸ್ನ ನಾನು ಕಂಪ್ಯೂಟ್ರಲ್ಲಿ ಮಾಡ್ತೀನಿ, ಆದರೆ ನೀವು ಕೂಡ ಮೊಬೈಲಲ್ಲಿ ಕೂಡ ಮಾಡ್ಬೋದು. ಅದು ಹೆಂಗಂದರೆ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಕ್ಲಿಕ್ ಕೊಡಿ. ಆವಾಗ ಅದೇನು ವೆಬ್ಸೈಟ್ ಅಂತ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡ್ತಾರಲ್ಲ, ಈ ಒಂದು ಪ್ರಾಸೆಸ್ ನಾನು PC ಮಾಡ್ತಾರೆ, ಅಂದರೆ ಕಂಪ್ಯೂಟ್ರಲ್ಲಿ. ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು. ಹೇಗಂದರೆ ಗೂಗಲ್ ಕ್ರೋಮಿಂದ. ಹೌದು, ಮೊದಲನೆಯ ವೆಬ್ಸೈಟ್ ಏನಂದರೆ ನೋಡ್ತಾರಲ್ಲ ನೀವು, vexico.com ಅಂತ ಈ ಸರ್ಚ್ ಮಾಡಿರಿ. ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ಆಮೇಲೆ ಇದ್ರಿಗೆ ನೀವು ಸೈನ್ ಇನ್ ಆಗಬೇಕಾಗುತ್ತೆ. ಆವಾಗ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಮತ್ತು ನೋಡ್ತಾರಲ್ಲ ವೆಕ್ಟರ್ಸ್ ಐತೆ. ವೆಕ್ಟರ್ಸ್ ಅಂತ ಒಂಥರ ಇಮೇಜಸ್. ಅದು ನಮಗೆ ಇಮೇಜಸ್ ಬೇಡ, ನಮಗೆ ಫ್ರೀಯಾಗಿ ಇರುವಂಥ ಒಂದು 4K ಕ್ವಾಲಿಟಿ ವಿಡಿಯೋ ಬೇಕು. ಅದೇನಂದರೆ ಸಬ್ಸ್ಕ್ರೈಬ್ ಬಟನ್ದು. ಇದರಿಂದ ನಾವು ಇದನ್ನ ವಿಡಿಯೋ ಅಂತ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದಾಗ ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಆ್ಯಕ್ಚುಲಿ ಇದು ಫ್ರೀ ಐತೆ, ಇದು ಫ್ರೀ ಇಲ್ಲ, ಇದು ಫ್ರೀ ಐತೆ, ಇದು ಫ್ರೀ ಇಲ್ಲ. ಸೊ ಫ್ರೀ ನಾಟ್ ಫ್ರೀ ಇದೆಲ್ಲ ಮಿಕ್ಸ್ ಆಗಿರುವಂಥದ್ದು. ನೋಡಿ, ಲೈಸೆನ್ಸ್ ಟೈಪ್ ಆಲ್ ಅಂತ ಇದೆ. ನನಗೆ ಫ್ರೀ ಬೇಕು. ಇದರಿಂದ ಫ್ರೀ ಲೈಸೆನ್ಸ್ ಅಂತ ಕ್ಲಿಕ್ ಕೊಡಬೇಕು. ಫ್ರೀ ಲೈಸೆನ್ಸ್ ಅಂತ ಕ್ಲಿಕ್ ಕೊಟ್ಟಾಗ ನೀವು ಕೇಳ್ಬೋದು, ಇದು ಕಾಪಿರೈಟ್ ಬರಬಹುದಾ ಅಂತ. ಇಲ್ಲ, ಇದು ಕಾಪಿರೈಟ್ ಫ್ರೀ. ಅದಕ್ಕೆ ದಯವಿಟ್ಟು ಟೆನ್ಷನ್ ಪಡಕ್ಕೆ ಹೋಗ್ಬೇಡಿ. ಫಸ್ಟ್ ಹೇಳ್ತಾ ಇದ್ದೀನಿ, ಇದು ಟೋಟಲಿ ಕಾಪಿರೈಟ್ ಫ್ರೀ. ವೆಬ್ಸೈಟ್ ತೋರಿಸೋದಿನಲ್ಲ. ಮತ್ತು ನೆಕ್ಸ್ಟು ನೋಡ್ತಾರಲ್ಲ, ಫುಲ್ ಫ್ರೀ ಇರುವಂಥದ್ದು ಎಲ್ಲ ಫ್ರೀ. ಇದರಿಂದ ನೀವು ಯಾವ್ದು ನಿಮ್ಗೆ ಇಷ್ಟ ಆಯಿತು ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈಗ ಸಪೋಸ್ ನನಗೆ ಇದು ಇಷ್ಟ ಆಯಿತು, ಇದನ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಫ್ರೀ ಡೌನ್ಲೋಡ್ ಅಂತ ಕ್ಲಿಕ್ ಕೊಟ್ಬಿಟ್ರೆ ನೋಡಿ 5 ಸೆಕೆಂಡ್ ನಿಮಗೆ ಕೌಂಟೌನ್ ಕೊಡ್ತಾರೆ. ಮತ್ತು ಆಮೇಲೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಸ್ಟಾರ್ಟ್ ಆಗಿದಾಗೆ ಇಷ್ಟೆಲ್ಲ ನಿಮಗೆ ಲಿಮಿಟ್ ಐತೆ. ಸ್ವಲ್ಪ 869 ಇರುವಂಥದ್ದು ಅಂದರೆ ಸಬ್ಸ್ಕ್ರೈಬ್ ಬಟನ್ದು. ನಿಮಗೆ ಫ್ರೀ ಬೇಡ, ನನಗೆ ಕಾಸು ಕೊಟ್ಟೆ ತೊಗೊತೀನಿ ಅಂತ ನೀವು ಕೇಳಿದ್ರೆ ತೊಗೊಬೋದು. ಪ್ರೋ ಲೈಸೆನ್ಸ್ ಅಂತ ಕೊಟ್ಟರೆ ಅನ್ಲಿಮಿಟೆಡ್ ಡೌನ್ಲೋಡ್ಸ್ ಮಾಡ್ಬೋದು ನೀವು. ಪ್ಲಸ್ ನೀವು ಏನು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಪ್ರೋ ಅಲ್ಲಿ. ಆದರೆ ನಾನು ಸಜೆಸ್ಟ್ ಮಾಡೋದು ಫ್ರೀ ಅಂತ ಹೇಳಬೇಕು ಯೂಟ್ಯೂಬರ್ ಬಿಗಿನರ್ಸ್ಗೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಎಡಿಟಿಂಗ್ ಆ್ಯಪ್. ತುಂಬ ಜನ ಕೇಳ್ತಾರೆ ಇದು ಹೇಗೆ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದಂತ. ಇದು ನಾರ್ಮಲ್ ಎಡಿಟಿಂಗ್ ಆ್ಯಪ್ಸ್ನಲ್ಲಿ ಕ್ರೋಮಾ ಕೀ ಅಂತ ಇದ್ದಿರುತ್ತೆ. ಇದರಿಂದ ನೀವು ಬಳಸ್ಬಿಟ್ಟು ನಿಮ್ಮ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಬೇಕಾಗುತ್ತೆ. ಉದಾಹರಣೆಗೋಸ್ಕರ ಈ ಒಂದು ನಾನು ಪ್ರಾಜೆಕ್ಟ್ನ ತೊಗೊತೀನಿ. ಈಗ ಸಪೋಸ್ ನಾನು ಈ ಒಂದು ವಿಡಿಯೋ ಟೈಮ್ ಲೈನ್ಗೆ ನಾನು ಹಾಕಬೇಕು. ಆಮೇಲೆ ಡ್ರ್ಯಾಗ್ ಮಾಡ್ತೀನಿ ವಿಡಿಯೋನ. ಆಮೇಲೆ ಮುಂಚೆ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕ್ತೀವಿ. ಸಪೋಸ್ ನನಗೆ ಫಸ್ಟೇ ಬರಬೇಕದು ಅಂತ ಅಂದರೆ ಮಾಡ್ಬೋದು. ಅದನ್ನ ಝೂಮ್ ಇನ್ ಮಾಡ್ಕೊಳ್ಳೋಣ ಮತ್ತು ಪ್ರಿವ್ಯೂ ನೋಡೋಣ ಹೇಗಿರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಇಷ್ಟೊಂದು ದೊಡ್ಡದಾಗೈತೆ, ನನಗೆ ಚಿಕ್ಕದಾಗಬೇಕು. ಇದರಿಂದ ನಾನಿದನ್ನ ಇದರ ಒಂದು ಸೈಜ್ನ ಕಮ್ಮಿ ಮಾಡ್ತೀನಿ. ಈಗ ನೋಡಿ ಇಷ್ಟು ಸಾಕು ನನಗೆ ಇಲ್ಲಿ ಬೇಡ. ನಾನು ಈ ಒಂದು ಕಾರ್ನರಲ್ಲಿ ಇಕ್ಕೊಳ್ತೀನಿ. ನಿಮ್ಗೆ ಬೇಕಾದರೆ ಇಲ್ಲಿ ಸೆಂಟ್ರಲ್ಲಿ ಇಕ್ಬೋದು,
ಇಲ್ಲಿ ಇಕ್ಬೋದು, ಸೈಡಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ಇಕ್ಕೊಬೋದು, ಅದು ನಿಮ್ಮ ಚಾಯ್ಸು. ಮತ್ತೆ ಪ್ರಿವ್ಯೂ ಮಾಡೋಣ ಫಸ್ಟಿಂದ. ನೋಡ್ತಾ ಇರ್ಬೋದಲ್ಲ ನಾವು, ಸಖತ್ತಾಗಿರುವಂಥದ್ದು ಆ್ಯನಿಮೇಷನು. ಈ ಥರ ನೀವು ಮಾಡಿಕೊಂಡು ಮಾಡ್ಬೋದು. ಅಂತಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇರುವಂಥದ್ದು, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರಲ್ಲ ಟ್ರಾನ್ಸ್ಪರೆಂಟು, ಸೊ ಆಟೋಮೆಟಿಕ್ ಆಗಿ ರಿಮೂವ್ ಆಗ್ಬಿಡುತ್ತೆ. ಮತ್ತು ಎರಡನೆಯ ವೆಬ್ಸೈಟ್ ಏನಂತ ನೀವು ಕೇಳ್ಬೋದು. ಎರಡನೆಯ ವೆಬ್ಸೈಟ್ ಬಂದ್ಬಿಟ್ಟು ಪ್ರೊಫೌಂಡರ್ ಅಂತ. ಪ್ರೊಫೌಂಡರ್ ಸರ್ಚ್ ಮಾಡಿದ್ರೆ ಈ ರೀತಿ ನಿಮಗೆ ಕಾಣಿಸುತ್ತೆ. ನೀವು ಯೂಟ್ಯೂಬು, ಸಬ್ಸ್ಕ್ರೈಬ್ ಅನಿಮೇಷನ್ನು, ಲೋವರ್ ಥರ್ಡ್ಸು, ಮತ್ತು ಇಂಟ್ರೋ ಮೇಕರು, ಗ್ಲಿಚ್ ಮೇಕರು, ಎಂಡ್ ಸ್ಕ್ರೀನ್ ಔಟ್ರೋ ಮತ್ತು ಸರ್ಚ್ ಔಟ್ರೋ ಎಲ್ಲ ಇರುವಂಥದ್ದಿರಂದರೆ ಬೆಂಕಿ ವಿಷಯ ಅಂತ ಹೇಳ್ಬೇಕು. ಟ್ವಿಚ್ಚು, ಮಾರ್ಕಪ್ಸು, ಟಿಕ್ಟಾಕು ಎಲ್ಲ ಇರುವಂಥದ್ದು ಇದರಲ್ಲಿ. ಮತ್ತು ನೋಡಿ ಇಲ್ಲಿ ಆಲ್ ಅಂತ ಬಂದಾಗ ಸೆಲೆಕ್ಟ್ ಆಗಿರುತ್ತೆ ನೋಡಿ. ಇದ್ರಿಗೆ ನಾವು ಕಸ್ಟಮೈಸ್ ಮಾಡ್ಕೊಬೇಕಂದ್ರೆ $19. ಎಸ್ ಹೌದು. ಆದರೆ ನನಗೆ ಫ್ರೀ ಬೇಕಾದರೆ #, ಫ್ರೀ ಇದ್ರ ಮ್ಯಾಲೆ ಕ್ಲಿಕ್ ಕೊಟ್ಟಾಗ ನೋಡಿ ಎಲ್ಲ ಫ್ರೀ ಸಿಗುತ್ತೆ. ಅದೆಲ್ಲ ಮುಂಚೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಇದರಲ್ಲೇ ಕಸ್ಟಮೈಸ್ ಮಾಡ್ಕೊಬೋದು. ಎಲ್ಲ ಸಖತ್ತಾಗಿರುವಂಥದ್ದು. ಇಲ್ಲೇ ನೀವು ಬಂದು ಕಸ್ಟಮೈಸ್ ಮಾಡ್ಕೊಬೋದು. ಬೇಕಾದ್ರೆ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಎಲ್ಲ ಆಪ್ಷನ್ಸ್ ಇರುವಂಥದ್ದು. ಉದಾಹರಣೆಗೋಸ್ಕರ ಈ ಒಂದು ಆ್ಯನಿಮೇಷನ್ಗೂ ನನಗೆ ಇಷ್ಟ ಆಯಿತು. ಕಸ್ಟಮೈಸ್ ಫಾರ್ ಫ್ರೀ ಅಂತ ಕೊಟ್ಟಾಗ ನೋಡಿ ಆ್ಯಕ್ಚುಲಿ ನಂದು ಡೈಲಿ ಟಾಸ್ಕ್ ಲಿಮಿಟು ಪಾಸ್ ಆಗಿರುವಂಥದ್ದು. ಅದಕ್ಕೋಸ್ಕರ ನೀವು ಒಂದೇ ದಿನದಲ್ಲಿ ಕೇವಲ 3 ಡೌನ್ಲೋಡ್ ಮಾಡ್ಬೋದು ಇದರಿಂದ. ಸೊ ಇದು ಪ್ರೋ ವರ್ಷನ್ಗೆ ನೀವು ಸೇಮ್ ಅಪ್ಡೇಟ್ ಆಗಬೇಕಾಗುತ್ತೆ. ಆದರೆ ನೀವು ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಬೋದು. ನಾನು ಮುಂಚೆ ಡೌನ್ಲೋಡ್ ಮಾಡಿಕ್ಕಿದೆ ಒಂದು, ನಿಮಗೋಸ್ಕರ ತೋರಿಸ್ತೀನಿ. ನನಗೆ ಇಲ್ಲಿ ಬೇಕು, ಇಲ್ಲಿ ಹಾಕ್ಬೇಕದನ್ನ. ನಾನು ಬಂಚ್ ಐತೆ ಇಲ್ಲಿ ನೋಡ್ತಾರಲ್ಲ, ಇಲ್ಲಿ ಸಬ್ಸ್ಕ್ರೈಬ್ ಆ್ಯನಿಮೇಷನಲ್ಲಿ ಇದು ನನಗೆ ಬೇಕಿಲ್ಲಿ. ಇದ್ರಿಗೋಸ್ಕರ ಡ್ರ್ಯಾಗ್ ಮಾಡ್ತೀನಿ ಇಲ್ಲಿ. ಮತ್ತು ನೋಡಿ ಕೆಳಗಡೆ ಬಂದೈತಲ್ಲ, ಅಂದರೆ ಇರುವಂಥದ್ದು ವಾಯ್ಸ್ ಇದರಲ್ಲಿ. ಇದ್ರಿಗೋಸ್ಕರ ನಾನು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಬೇಕಾಗುತ್ತೆ. ಅದ್ರಗೋಸ್ಕರ ನಾನು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡ್ತೀನಿ. ಅದು ಹೆಂಗಂದರೆ ಇಲ್ಲಿ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗೋಯ್ತು. ಈಗ ಪ್ರಿವ್ಯೂ ನೋಡಿದಾಗ ನೋಡಿ ಎಷ್ಟು ದೊಡ್ಡದಾಗಿ ಬರ್ತೈತೆ ಅಂದರೆ ನನಗೆ ಸ್ವಲ್ಪ ಚಿಕ್ಕದು ಬೇಕು. ಇದರಿಂದ ನನ್ನ ಒಂದು ಏನೈತಲ್ಲ ಇದರ ಒಂದು ಸೈಜ್ನ ನಾನು ಕಮ್ಮಿ ಮಾಡ್ತೀನಿ. ನೋಡ್ತಾರಲ್ಲ, ಕರೆಕ್ಟಾಗಿ ಸೈಜ್ ಇಕ್ಕೊಳ್ಳೋ ಅಂತ. ಆಮೇಲೆ ಇಲ್ಲಿ ನೀವು ಎಲ್ಲಿ ಬೇಕಾದರೂ ಇಕ್ಕೊಬೋದು. ನನಗೆ ಎಲ್ಲಿ ಇಷ್ಟ ಅದಕ್ಕೆ ಕರೆಕ್ಟಾಗಿ ಮಿಡಲಲ್ಲಿ ಹಾಕ್ತೀನಿ. ಆಮೇಲೆ ಚಾರ್ಜರ್ ಐತಲ್ಲ, ಅಂದರೆ ಥಿಂಕ್ ಫೋನ್ ಚಾರ್ಜರ್ ಬಂದ್ಬಿಟ್ಟು 45 ವಾಟ್. ಸಖತ್ತಾಗೈತೆ ಆ್ಯನಿಮೇಷನ್, ನೋಡ್ಬೋದು ನೀವು. ಈ ಥರ ನೀವು ಮಾಡಿಬಿಟ್ಟು ಹಾಕೊಬೋದು. ಆದರೆ ಹೇಳ್ತಾ ಇದೀನಲ್ಲ, ಫಸ್ಟೇ ಹೇಳಿದೆ ಕಾಪಿರೈಟ್ ಫ್ರೀದು. ಅದ್ರಗೋಸ್ಕರ ನೀವು ಯೂಸ್ ಮಾಡ್ಕೊಬೋದು. ಇನ್ನು ಬೇರೆ ಐತೆ ಟೆಂಪ್ಲೇಟ್ಸ್ ಎಲ್ಲ. ನೀವು ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು ಏನು ಬೇಕಾದರೂ ಹಾಕಿ ಈ ಒಂದು ಏನೈತಲ್ಲ ಎಡಿಟ್ ಮಾಡ್ಬೋದು ಪ್ರೊಫೌಂಡ್ರಲ್ಲಿ. ನಾನು ಹೇಳಿದ್ನಲ್ಲ, ಈ ಒಂದು 2 ವೆಬ್ಸೈಟು ವೆಕ್ಸಿಕೋ ಮತ್ತು ಪ್ರೊಫೌಂಡ್ರ್, ಇದೆರಡರಲ್ಲೂ ನೀವು ಬಳಸ್ಕೊಂಡು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆ್ಯನಿಮೇಷನ್ನ ಮಾಡ್ಕೊಬೋದು. ನೋಡ್ರಲ್ಲ, ನಾನು ಹೇಳಿದ್ನಲ್ಲ ಒಂದು 2 ಬೆಂಕಿ ವೆಬ್ಸೈಟ್ಸು, ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಬೋದು ಫ್ರೀಯಾಗಿ. ಪ್ಲಸ್ ಕಾಪಿರೈಟ್ ನಿಮಗೆ ಬರಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಆಮೇಲೆ 4K ಕ್ಲಾರಿಟಿಲಿ ಸಿಗುತ್ತೆ. ತುಂಬ ಯೂಸ್ಫುಲ್ ವೆಬ್ಸೈಟು ಅದೆರಡೂ. ಮತ್ತು ನೋಡ್ತಾರಲ್ಲ ಕೆಳಗಡೆ ಅವಾಗಿಂದ ನಂಬರ್ ಹೋಗ್ತಾಯಿತ್ತು ಫಸ್ಟಿಂದನೂ. ಈ ನಂಬರ್ ಏನಂದರೆ ನನ್ನ ಒಂದು ವಾಟ್ಸಪ್ ನಂಬರ್. ಹೌದು, ಈ ನಂಬರ್ ತೊಗೊಂಡು ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ. ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಉದಾಹರಣೆಗೋಸ್ಕರ ಯೂಸ್ ಕಾಂಟೆಂಟು, ಕಾಪಿರೈಟ್ ಸ್ಟ್ರೈಕು ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಾದರೂ ಆಗಿದ್ರೆ ದಯವಿಟ್ಟು ಈ ಒಂದು ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಲೇಬೇಡಿ. ಅದೇಂತಕ್ಕಂದರೆ ಮೊಬೈಲು ಸ್ಟುಡಿಯೋದಲ್ಲಿರುತ್ತೆ. ಇದ್ರಿಗೋಸ್ಕರ ನಾನು ಸ್ಕ್ರಿಪ್ಟ್ ಬರಿತಾ ಇರ್ತೀನಿ ಅಥವಾ ನಾನು ಇದು ಓದ್ಕೊತಾ ಇರ್ತೀನಿ, ಇಲ್ಲಾಂದರೆ ಸ್ಕೂಲಲ್ಲಿ ಇರ್ತೀನಿ. ಇದ್ರಿಗೋಸ್ಕರ ನಿಮ್ಮ ಒಂದು ಕಾಲ್ನ ಪಿಕ್ ಮಾಡೋಕ್ಕಾಗಲ್ಲ. ಆದರೆ 24 hours ಬಿತ್ತಿನ್ನು ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ಅದು ಕೂಡ ನಾನೇ ರಿಪ್ಲೈ ಮಾಡೋದು ನಿಮಗೆ. ಇದ್ರಿಗೋಸ್ಕರ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನು ಹೇಳಿದ್ನಲ್ಲ, ಈ ನಂಬರ್ ಏನಕ್ಕೆ ಕೊಡ್ತಾ ಇರೋದಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ನಾನು ಅವರಿಗೆ ಸಹಾಯ ಮಾಡೋಕ್ಕೋಸ್ಕರ ಈ ಒಂದು ನಂಬರ್ ಕೊಡ್ತಾಯಿದ್ದೀನಿ. ಅದಕ್ಕೆ ಯಾರ್ಯಾರು ಏನಾದರೂ ಪ್ರಾಬ್ಲಮ್ ಆಗಿದರೆ, ಯೂಟ್ಯೂಬ್ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗಿದರೆ ದಯವಿಟ್ಟು ಈ ಒಂದು ಕಾಂಟ್ಯಾಕ್ಟ್ ನಂಬರ ತೊಗೊಂಡು ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ. ಮತ್ತು ಬೇಕಾದ್ರೆ ನಾನು ಮೀಟ್ ಮಾಡಬೇಕಂದ್ರೆ ಬಂದು ಮೀಟ್ ಮಾಡ್ಬೋದು. ಹೇಳಿದ್ರೆ ನೀವು ವಾಟ್ಸಪ್ನಲ್ಲಿ ಬೇಕಾದ್ರೆ ನಾನು ಸ್ಟುಡಿಯೋಗೆ ಬಂದ್ಬಿಟ್ಟು ನೀವು ಕೇಳ್ಬೋದು. ಏನಾದ್ರು ಪ್ರಾಬ್ಲಮ್ ಆಗಿದರೆ ನಾನು ನಿಮಗೆ ಆ ಒಂದು ಸ್ಪಾಟಲ್ಲೇ ಸಾಲ್ವ್ ಮಾಡಿ ಕೊಟ್ಬಿಡ್ತೀನಿ. ಮತ್ತು ಹೀಗೆ
ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ. ಮತ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಈ ಒಂದು ವಿಡಿಯೋ ಶೇರ್ ದಯವಿಟ್ಟು ಲೈಕ್ ಮಾಡಿದ್ರೆ ಯೂಟ್ಯೂಬರ್ ಈ ಒಂದು ವಿಡಿಯೋನ ಬೇರೆ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅಥವಾ ಯೂಟ್ಯೂಬರ್ಸ್ಗೆ ರೆಕಮೆಂಡ್ ಮಾಡುತ್ತೆ. ಮತ್ತು ದಯವಿಟ್ಟು ಹೇಗನ್ಸು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಮತ್ತು ಇಷ್ಟ ಆಗಿದ್ರೆ ವಿಡಿಯೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಓಡ್ಗಳಲ್ಲಿ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಕೊನೆಯದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡಿದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.